ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ. ನಾನಿವತ್ತೇನು ಮಾಡ್ತಿದ್ದೀನಿ ಅಂತಂದರೆ, ಯಸ್ ಗಾಯ್ಸ್, ಅಫ್ಕೋರ್ಸ್ ಧೋಂಡೆಗಳು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಧೋಂಡೆಗಳ ಅಮಾವಾಸ್ಯ ತುಂಬಾ ಸ್ಪೆಷಲ್. ಇದಕ್ಕೆ ಅಧಿಕ ಮಾಸ ಕೂಡ ಅಂತ ಕರೆಯುತ್ತಾರೆ. ಸೊ ಈ ಧೋಂಡೆ ಅಮಾವಾಸ್ಯೆ ನನಗೋಸ್ಕರ ತುಂಬ ಸ್ಪೆಷಲ್ ಯಾಕಿದೆ ಅಂತಂದರೆ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾವು ಅದರ ರೆಸಿಪಿ ತಿಳ್ಕೊಳ್ಳೋಣ. ಧೋಂಡೆಗಳು ಬಹಳ ರೀತಿಯಿಂದ ಮಾಡ್ತಾರೆ, ಬಟ್ ನಾನು ಮಾಡ್ತಿರೋದು ಗೋಧಿಟ್ಟನ್ನು ನಾದಿ ಹೂರ್ಣ ಹಾಕಿ, ಅಂದರೆ ಹೋಳಿಗೆ ಮಾಡಲ್ವಾ, ಸೊ ಸೇಮ್ ರೆಸಿಪಿಯಿಂದ ಜಸ್ಟ್ ಏನಿಲ್ಲ, ಉಂಡೆಗಳನ್ನು ಮಾಡಿ ಅದಕ್ಕೆ ಫ್ರೈ ಮಾಡಬೇಕು. ಫ್ರೈ ಮಾಡಿ ನಿಮ್ಮ ಧೋಂಡೆ ರೆಡಿ. ಸೊ ಇದು ನಮ್ಮ ರೆಸಿಪಿ ಕಂಪ್ಲೀಟ್ ಆಯಿತು. ಸೊ ಇವಾಗ ಇದು ಸ್ಪೆಷಲ್ ನನಗೋಸ್ಕರ, ನಮ್ಮ ಅಕ್ಕನಿಗೋಸ್ಕರ ಯಾಕಿದೆ ಅಂತಂದರೆ, ಅಧಿಕ ಮಾಸ 3 ವರ್ಷಕ್ಕೆ ಒಂದು ಸಾರಿ ಬರುತ್ತೆ. ಸೊ ಈ ವರ್ಷ ಸ್ಪೆಷಲ್ಲಾಗಿ ಬಂದಿದೆ. ಯಾಕಂತಂದರೆ ಫಸ್ಟ್ ಟೈಮ್ ಮಗಳು ತಾಯಿಗೆ ಉಡಿ ತುಂಬುವ ಶಾಸ್ತ್ರ ಬಂದಿದೆ. ಸೊ ನಾನು ಅಂದ್ಕೊಂಡೆ ಯಾಕೆ ನಾವು ಮಾಡಬಾರ್ದು. ಸೊ ಥಿಂಕ್ ಮಾಡಿ ನಾವು ಡಿಸಿಷನ್ ತೊಗೊಂಡ್ವಿ, ಅಮ್ಮಗೆ ಉಡಿ ತುಂಬುವ ಶಾಸ್ತ್ರ ಮಾಡಬೇಕಂತ. ಸೊ ಇದರಲ್ಲೂ ಮೋಸ್ಟ್ ಸರ್ಪ್ರೈಸಿಂಗ್ ಥಿಂಗ್ ಏನಂತಂದರೆ, ನಾವು ಅಮ್ಮಗೋಸ್ಕರ ಈ ಉಡಿ ತುಂಬುವ ಶಾಸ್ತ್ರ ಟೋಟಲಿ ಸರ್ಪ್ರೈಸ್ ಆಗಿತ್ತು. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಗೋಸ್ಕರ ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಅದೆಲ್ಲ ರೆಡಿ ಮಾಡಿದ ನಂತರ ಬಂದಿದ್ದ ರಿಸಲ್ಟ್ ತುಂಬಾ ಸೂಪರಾಗಿತ್ತು. ಯಾಕಂತಂದರೆ ನಮ್ಮಮ್ಮನ ಮುಖದ ಮೇಲೆ ಇಷ್ಟು ದೊಡ್ಡ ಹ್ಯಾಪಿನೆಸ್ ಅಂತಂದರೆ ಅಪ್ಪ ಇಷ್ಟೇ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಸೊ ಏನಿಲ್ಲ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಿರಬೇಕು. ಅದಾದ ನಂತರ ನಿಮ್ಮ ಧೋಂಡೆಗಳು ರೆಡಿ. ಸೊ ಅದಾದ ನಂತರ ದೇವರಿಗೆ ಪ್ರಸಾದ ಇಟ್ಟು ನಮಸ್ಕಾರ ಮಾಡಿ ತಾಯಿ ಉಡಿ ತುಂಬೋ ಶಾಸ್ತ್ರ ನಾವು ಮಾಡಿದ್ದೀವಿ. ಸೊ ಅದರ ರಿಸಲ್ಟ್ ಎಲ್ಲಿದೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಖಂಡಿತ ಮಾಡಿ. ಥ್ಯಾಂಕ್ ಯು ಸೋ ಮಚ್.